ಸುಸ್ವಾಗತ ನಿಮಗೆ ಥಾರ್ ಪವರ್ ಸಂಡೇ ಬ್ಯಾಟಲ್ಗೆ. ಇಲ್ಲಿದೆ ಈ ದಿನದ ಪ್ರಶ್ನೆ, ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಡಾಕ್ಟರ್ ಸ್ಟ್ರೇಂಜ್ ವರ್ಸಸ್ ವಿಷನ್. ಡಾಕ್ಟರ್ ಸ್ಟ್ರೇಂಜ್ ಒಂದು ಸೋರ್ಸರರ್ ಸುಪ್ರೀಂ ಮತ್ತು ವಿಷನ್ ಒಂದು ರೋಬೋಟ್. ವಿಷನ್ನ ದೇಹ ವೈಬ್ರೇನಿಯಂ ಆಗಿದೆ. ವಿಷನ್ನ ಶಕ್ತಿ ಮೈಂಡ್ ಸ್ಟೋನ್. ಡಾಕ್ಟರ್ ಸ್ಟ್ರೇಂಜ್ ಒಂದು ಜಾದೂಗಾರ. ಅವರು ಮ್ಯಾಜಿಕ್ ಅಲ್ಲಿ ಹಿಂದೆ ತುಂಬಾ ಸಾಧನೆ ಮಾಡಿದ್ದಾರೆ. ಮ್ಯಾಜಿಕ್ ಇಂದ ಟೆಲಿಪೋರ್ಟ್ ಆಗೋದು, ಎಕ್ಸ್ಟರ್ನಲ್ ಫಾರ್ಮ್ಗೆ ಹೋಗೋದು, ಡೈಮೆನ್ಷನ್ ಮಾಡೋದು, ಫೈಟ್ ಫೀಚರ್ ನೋಡುವುದು. ಅವರು ಮ್ಯಾಜಿಕ್ ಅಲ್ಲಿ ಇನ್ಫಿನಿಟಿ ಸ್ಟೋನ್ಗೆ ಟಕ್ಕರ್ ಕೊಡುವುದು. ಇಂಡೈರೆಕ್ಟ್ ಆಗಿ ಸರಿ ಡೋರ್ಮಾಮುನ ಬೀಟ್ ಮಾಡಿದ್ದಾರೆ. ವಿಷನ್ನ ಟೋನಿ, ಬ್ರೂಸ್, ಅಲ್ಟ್ರಾನ್ ಮತ್ತು ಥಾರ್ ಮಾಡಿದ್ದಾರೆ. ಟೋನಿ ವಿಷನ್ನ ಒಳಗೆ ಜಾರಿಸ್ ಹಾಕಿದ. ವಿಷನ್ಗೆ ಸ್ಟಾಕ್ ಇಂಡಸ್ಟ್ರಿಯ ಜೊತೆ ಎಲ್ಲಾ ಸೂಪರ್ ಹೀರೋ ಪವರ್ ಲೆವೆಲ್ ಗೊತ್ತು. ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ನಲ್ಲಿ ವಿಷನ್ ಇಲ್ಲ ಅಂದರೆ ಅವೆಂಜರ್ಸ್ಗೆ ಕಷ್ಟ ಆಗೋದು ಅಲ್ಟ್ರಾನ್ನ ಸೋಲಿಸಲು. ಆ್ಯಂಡ್ ಇನ್ಫಿನಿಟಿ ವಾರ್ನಲ್ಲಿ ಥೆನೋಸ್ ವಿಷನ್ನ ಮೈಂಡ್ ಸ್ಟೋನ್ ತೆಗೆದಾಗ ಸುಮಾರು ಸೂಪರ್ ಹೀರೋ ಫ್ಯಾನ್ಸ್ ಯೋಚನೆ ಮಾಡಿದರು ವಿಷನ್ ಬಾಡಿ ಜಾಸ್ತಿ ಡ್ಯೂರಬಲ್ ಇಲ್ಲ. ಆದರೆ ವೈಟ್ ವಿಷನ್ ಜೊತೆ ಫೈಟ್ ಮಾಡುವಾಗ ಪಬ್ಲಿಕ್ ಪ್ರಾಪರ್ಟಿ ಜಾಸ್ತಿ ನಷ್ಟ ಆಯಿತು. ವಿಷನ್ ಅವನ ಬಾಡಿಯ ಡೆನ್ಸಿಟಿಯ ಬದಲಾಯಿಸಬಹುದು. ಡೆನ್ಸಿಟಿಯಿಂದ ವಸ್ತುಗಳ ಹೊರಗೆ ಮತ್ತು ಒಳಗೆ ಹೋಗಬಹುದು ಮತ್ತು ಅವನ ಬಾಡಿಯನ್ನು ಡೈಮಂಡ್ನಂತೆ ಹಾರ್ಡ್ ಮಾಡಬಹುದು. ಇವಾಗ ಮಾತಾಡೋಣ ಫೈಟ್ನ ಬಗ್ಗೆ. ವಿನ್ನರ್ ಯಾರಾಗ್ತಾರೆ? ಮೊದಲು ಫಿಸಿಕಲ್ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ನಲ್ಲಿ ವಿಷನ್ ಜೊತೆ ಸೂಪರ್ ಸ್ಪೀಡ್ ಅಡ್ವಾಂಟೇಜ್ ಇದೆ. ವಿಷನ್ ಒಂದು ವೈಬ್ರೇನಿಯಂ ರೋಬೋಟ್. ಡ್ಯೂರಬಿಲಿಟಿಯಲ್ಲಿ ಡಾಕ್ಟರ್ ಸ್ಟ್ರೇಂಜ್ಗಿಂತ 50 ಪಟ್ಟು ಜಾಸ್ತಿ ಡ್ಯೂರಬಿಲಿಟಿ ಇದೆ. ಈ ಬ್ಯಾಟಲ್ನಲ್ಲಿ ವಿಷನ್ ವಿನ್ನರ್ ಆಗುತ್ತಾರೆ. ಆದರೆ ಇವರಿಬ್ಬರು ಪವರ್ ಯೂಸ್ ಮಾಡೋದಕ್ಕೆ ಹೋದರೆ ಡಾಕ್ಟರ್ ಸ್ಟ್ರೇಂಜ್ ವಿನ್ನರ್ ಆಗೋದು ಪರ್ಸೆಂಟ್ ಜಾಸ್ತಿ. ಡಾಕ್ಟರ್ ಸ್ಟ್ರೇಂಜ್ ಬೇಕೆಂದರೆ ಯಾವುದಾದರೂ ಡೈಮೆನ್ಷನ್ ಟೆಲಿಪೋರ್ಟ್ ಮಾಡಬಹುದು. ಹೇಗೆ ಡಾಕ್ಟರ್ ಸ್ಟ್ರೇಂಜ್ ಥೆನೋಸ್ ಅನ್ನು ಇಲ್ಯೂಷನ್ ಆಗಿ ಮಾಡಿ ಅಟ್ಯಾಕ್ ಮಾಡುತ್ತಾರೋ ಹಾಗೆ ಅಟ್ಯಾಕ್ ಮಾಡಬಹುದು ವಿಷನ್ನ ಮೇಲೆ. ವಿಷನ್ನ ಬೀಟ್ ಮಾಡೋದಕ್ಕೆ ತುಂಬ ಜಾಸ್ತಿ ದಾರಿ ಇದೆ. ಅದಕ್ಕೆ 10-8% ವಿನ್ನರ್ ಆಗಬಹುದು ಮತ್ತೆ 2% ಏಕೆಂದರೆ ವಿಷನ್ ಡೆನ್ಸಿಟಿಯಿಂದ ಡಾಕ್ಟರ್ ಸ್ಟ್ರೇಂಜ್ನ ಅಟ್ಯಾಕನ್ನು ಬಚಾವ್ ಆಗಬಹುದು. ಈ ವಿಡಿಯೋ ನನ್ನ ಮೊದಲನೇ ವಿಡಿಯೋ ಆಗಿದ್ದು ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.